ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ತಾಲೂಕಿನ ನಂಬರ್ 64 ಹಳೇಕೋಟೆ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ದ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಶಿವಶಂಕರ್ ಅವರು ನಗರದ ಹೊರವಲಯದಲ್ಲಿ ಮಾತನಾಡಿ, ರೈತರ ಗೋಳನ್ನ ಆಲಿಸಲಾಗಿದ್ದು ಅಕ್ರಮ ಭೂ ಮಾಫಿಯಾ ನಡೆದಿದ್ದು ಇದಕ್ಕೆಲ್ಲ ಇಲ್ಲಿನ ಸಬ್ ರಿಜಿಸ್ಟರ್ ಯಲ್ಲರೆಡ್ಡಪ್ಪ ಸೂತ್ರಧಾರಿ ಅಂತ ಆರೋಪಿಸಿದ್ದಾರೆ. ತಲೆ ಮಾರುಗಳಿಂದ ಇಲ್ಲಿನ ಎಸ್ಸಿ ಎಸ್ಟಿ ಜನಾಂಗದ ನೂರಾರು ರೈತರು ಈ ಭೂಮಿಯಲ್ಲಿ ಉಳುಮೆ ಮಾಡುತ್ತಿದ್ದಾರೆಂದು ಕೇಳಿ ಬರ್ತಾ ಇದೆ. ಆದರೆ ಇಲ್ಲಿನ ತಹಸೀಲ್ದಾರು, ಕಂದಾಯ ನಿರೀಕ್ಷಕರು ರೈತರಿಗೆ ಬೆಂಬಲ ಕೊಡದೆ ನಮ್ಮ ಜಮೀನು ಬೇರೆಯವರ ಪರಭಾರಿಯಾಗ್ತಾ ಇದ್ದು ಕೂಡ ಮೌನಿಗಳಾಗಿದ್ದಾರೆ. ಇಷ್ಟು ವರ್ಷಗಳಿಂದಲೂ ಜಮೀನಿನಲ್ಲಿ ಉಳುಮೆ ಮಾಡ್ತಾ ಇರುವ ಬಗ್ಗೆ ಇಲ್ಲಿ ಕಂದಾಯ ಇಲಾಖೆಗಳಿಗೆ ಮಾಹಿತಿ ಇಲ್ಲದಿರುತ್ತದೆಯೇ? ಯಾರು ನಕಲು ಆಸ್ತಿದಾರನ್ನ ತಂದು ನೂರಾರು ರೈತರಿಗೆ ಅನ್ಯಾಯವನ್ನ ಎಸಗಾಯಿತು? ಈ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕು. ಹಲವಾರು ವರ್ಷಗಳಿಂದ ವ್ಯವಸಾಯ ಮಾಡ್ತಾ ಇರುವ ರೈತರಿಗೆ ಹಕ್ಕು ಪತ್ರ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಬೇನಾಮಿ ಹೆಸರಲ್ಲಿ ಅಮಾಯಕ ರೈತರ ಜಮೀನುಗಳನ್ನ ಲಪಟಾಯಿಸುತ್ತಿರುವ ತಂಡವನ್ನ ಹತ್ತಿಕ್ಕಬೇಕು. ಅಂತಹ ದಂಧೆಯಲ್ಲಿ ತೊಡಗಿರುವ ಅಧಿಕಾರಿಗಳ ಮೇಲೆ ತನಿಖೆ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಜಿಲ್ಲಾ ಕಚೇರಿಯ ಮುಂಭಾಗದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದ್ದಾರೆ. ಹಲವು ತಲೆಮಾರುಗಳಿಂದಲೂ ಗ್ರಾಮದ ಹಲವು ಸರ್ವೆ ನಂಬರ್ಗಳಲ್ಲಿ ಉಳುಮೆ ಮಾಡುತ್ತಿರುವ ನಮ್ಮಂತಹ ನೂರಾರು ರೈತರ ಭೂಮಿಯನ್ನ ಅಕ್ರಮವಾಗಿ ಮದ್ರಾಸ್ ಕುಟುಂಬದ ಬೇನಾಮಿ ಹೆಸರಲ್ಲಿ ನೋಂದಣಿ ಮಾಡುವ ಮೂಲಕ ನಮ್ಮನ್ನ ಒಕ್ಕಲೆಬ್ಬಿಸುವ ಹುನ್ನಾರ ಮಾಡ್ತಾ ಇದೆ ಅಂತ ರೈತರು ಆದ ಗಡಿಗೆ ವೀರೇಶ್, ಎಚ್ ಗಾಳೆಪ್ಪ, ಕಾಕೇರು ಬಸಪ್ಪ, ಬಾಡ್ಕೆ ಗಂಗಪ್ಪ ಆರೋಪಿಸಿದ್ರು. ಇಲ್ಲಿನ ಕಂದಾಯ ಹಾಗೂ ಉಪ ನೋಂದಣಿ ಇಲಾಖೆಯಿಂದ ರೈತರ ಜಮೀನುಗಳನ್ನ ಹಿಂಬಾಗಿಲಿಂದ ಬೇನಾಮಿ ವ್ಯಕ್ತಿಗಳ ಹೆಸರಲ್ಲಿ ಆಸ್ತಿ ನೋಂದಣಿ ಮಾಡಲಾಗ್ತಾ ಇದೆ. ನಮಗೆ ಈ ಜಮೀನುಗಳೇ ಜೀವನಾಧಾರವಾಗಿದ್ದು ಸುಮಾರು 70ರಿಂದ 80 ವರ್ಷಗಳಿಂದಲೂ ಕೂಡ ತಾತ ಮುತ್ತಾತಂದಿರ ಕಾಲದಿಂದಲೂ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಬಂದಿದ್ದೇವೆ. ಕಳೆದ 8 ವರ್ಷಗಳಿಂದ ನಮಗೆ ಕೆಲವು ದಲ್ಲಾಳಿಗಳಿಂದ, ಅಧಿಕಾರಿಗಳಿಂದ ಕಿರುಕುಳವಾಗುತ್ತಿದೆ ಎಂದು ಅಳಲು ವ್ಯಕ್ತಪಡಿಸಿದ್ರು. ಇದು ಮದ್ರಾಸ್ ಭೂಮಿ ಏನೈತಲ್ಲ, ಅದು ಕನಿಷ್ಠ ನಮ್ಮ ತಾತನವರು, ನವಾಬ್ನವರು, ನಾವು ಮೊದಲದ ಬಿತ್ತಿ ಬೆಳಿತಿದ್ವಿ, ನಾವೆಲ್ಲ ಮಾಡ್ತಿದ್ವಿ. ಇವಾಗ ಇತ್ತೀಚೆಗೆ ಕೆಲವು ಬೇನಾಮಿ ವ್ಯಕ್ತಿಗಳು ಬಂದು ಕಳ್ಳು ಡಾಕ್ಯುಮೆಂಟ್ಸ್ಗಳು ಸೃಷ್ಟಿ ಮಾಡಿಕೊಂಡು ನಾವು ಅವ್ರ ಕಡೆ ತೊಗೊಂಡಿವಿ, ಇವ್ರ ಕಡೆ ತೊಗೊಂಡಿವಿ ಬಿಡಂತ ನಮಗೆಲ್ಲ ತೊಂದರೆ ಕೊಡಕತ್ತೀರಿ. ಇವಾಗ ಕೆಲ ಸರಿ ನಂಬರ್ 105 ಮತ್ತು 89, 88, ತಿರುಗಿ 97, 412, 407 ಮತ್ತು ತಿರುಗಿ 421, 20 ಇನ್ನೂ ಇನ್ನೂ ಭೂಮಿಗಳಿದಾವೆ. ಇನ್ನೂ ಸರಿ ನಂಬರ್ ಇನ್ನೂ ಇದಾವೆ. ಇದು ಭಾಳ ವರ್ಷದ ನಮ್ಮೂರವ್ರು ಬಿತ್ತಿ ಬೆಳಿತೀವಿ, ಎಲ್ಲ ಮಾಡ್ತಿದ್ವಿ. ಕೆಲವು ನಾವು ಹೊಲಗಳಿಗೆ, ಕೆರೆಗೆ ಭೂಮಿ ಕೊಟ್ಟಿವಿ ಸರ್ಕಾರಕ್ಕೆ. ಒಂದು ಸೆಣಸು ಭೂಮಿ ಇಲ್ದಂಗೆ ಕೆಲ ಮಂದಿ ರೈತರದ್ರಾಗ ಇದ್ದಾರೆ. ಅವರಿಗೆ ಸ್ವಲ್ಪ ಸರ್ಕಾರ ಕಡ್ಲಿದ್ದ ನಮಗೆ ಸಹಕಾರ ಮಾಡಿ ಕೊಡಬೇಕು. ಈ ಕಳ್ಳ ಡಾಕ್ಯುಮೆಂಟ್ಸ್ಗಳು ಏನೋ ಕೆಲ ರಿಜಿಸ್ಟ್ರಾಪ್ಷನ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ಹೆಸರುಗಳ ಇನ್ನೂ ಗೊತ್ತಾಗೋಲ್ವೋ, ಅಂಥವ್ರ ಮೇಲೆ ಸ್ವಲ್ಪ ಕ್ರಮ ತಗೊಂಡು ಸ್ವಲ್ಪ ಎಲ್ಲ ನೀವು ಇದು ಮಾಡ್ಬೇಕಂತ ನಾವು ಕೇಳ್ಕೊಂತಿದ್ದೀವಿ ಗ್ರಾಮಸ್ಥರು. ಈಗಾಗಲೇ 64 ಹಳೇಕೋಟೆ ರೈತರ ಅವ್ರ ಗೋಳನ್ನು ಕೂಡ ಈಗೆಲ್ಲ ನೀವು ಕೇಳಿದಿರಿ. ನಾನು ಇದೆಲ್ಲ ಕೇಳಿದಾಗ ಎಷ್ಟು ಅಕ್ರಮವಾಗಿ ಭೂ ಮಾಫಿಯಾ ನಡೆದಿದೆ ಅಂತದನ್ನು ಇವತ್ತು ಗೊತ್ತಾಗ್ತಾ ಇದೆ. ಇದಕ್ಕೆ ಸೂತ್ರಧಾರ ಇವತ್ತೇನು ಸಬ್ ರಿಜಿಸ್ಟರ್ ಲಿಂಗಾರೆಡ್ಡಿ ಏನಿದ್ದಾರೆ, ಯಲ್ಲಾರೆಡ್ಡಿ ಏನಿದ್ದಾರೆ, ಇದಕ್ಕೆ ಸೂತ್ರಧಾರ. ಅಲ್ಲಿ ಹಿಂದಿರ್ತಕ್ಕಂಥ ರಾಮನಗೌಡ ಇರಲಿ, ಬೇರೆ ಬೇರೆ ತಂಡ ಏನಿದೆಯಲ್ಲ, ಬಡ ಭೂಮಿಗಳ ಈ ಬಡ ರೈತರ, ಅದು ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಉಳುಮೆ ಮಾಡ್ತಕ್ಕಂಥ 1 ಎಕರೆ ಜಮೀನಿಲ್ಲದೆ ಇರತಕ್ಕಂಥ ಭೂಮಿಯ ಇವತ್ತು ರೈತರು ಅಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ. ನೋಡಿ, ಕನಿಷ್ಠ ತಹಸೀಲ್ದಾರ್, ಅಲ್ಲಿರ್ತಕ್ಕಂಥ RI, ಅಲ್ಲಿರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಇದನ್ನು ಸರ್ವೆ ಮಾಡೋಕ್ಕೆ ಹೋಗಲಾರ್ದೇ ಮತ್ತು ಅಲ್ಲಿ ಬೆಳೆಬಾರಾದರೂ ಬರಿಬಾರಾಗಿತ್ತ? ಕಳೆದ 100 ವರ್ಷಗಳಿಂದ ನಾವು ಸಾಗುವಳಿ ಮಾಡ್ತಾ ಇದ್ದೀವಿ ಅನ್ನೋಂತ ಹೇಳ್ತಕ್ಕಂಥ ರೈತರು ಆ ಭೂಮಿಯನ್ನು ಸಾಗುವಳಿ ಮಾಡ್ತಾರೆ. ಇಲ್ಲಿಯವರೆಗೆ ಕೂಡ ಭೂಮಿ ಹೋಗ್ತಕ್ಕಂಥ ಅಲ್ಲಿ ಏನು ಬೆಳೆಬಾರೋ ಬರಿಲಾರದೆ ಇರತಕ್ಕಂಥ ಸೃಷ್ಟಿ ಆಗ್ತದೆ. ಒಟ್ಟಾರೆ ಕಂದಾಯ ಇಲಾಖೆ ಮತ್ತು ಸಬ್ ರಿಜಿಸ್ಟರ್ ಮತ್ತು ಇರ್ತಕ್ಕಂಥ ಬೇನಾಮಿನ ಇರ್ತಕ್ಕಂಥ ವ್ಯಕ್ತಿಗಳು ಇದನ್ನು ಕಬಳಿಸೋದಕ್ಕೆ ಇವತ್ತೇನು ಹೊಂಟಿದ್ದಾರೆ. ಇದನ್ನು ನಾವು ಬಿಡೋದಿಲ್ಲ. ಈಗಾಗಲೇ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕೂಡಲೇ ಈ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಮತ್ತು ಇದನ್ನು ಒಂದು ತನಿಖೆಗೆ ಒಳಪಡಿಸಬೇಕು ಅಂತೇಳಿ ನಾವು ರೈತ ಸಂಘ ಒತ್ತಾಯಿಸಿ ನಾವು ಈ ವಾರದಲ್ಲೇ ಬೃಹತ್ ಪ್ರತಿಭಟನೆಯನ್ನು ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ತೀರ್ಮಾನ ಮಾಡಿದೆ. ಈ ಒಂದು ವೇಳೆ ಸರ್ 50 ಸೆಣಸು ಇಲ್ದವ್ರು ಸುತ್ತ ಭಾಳ ಮಂದಿ ಇದ್ದಾರೆ ಸರ್. ಒಂದು ಸೆಣಸು ನಮಗೇನು ಎಕರೆ 2 ಎಕರೆ 3 ಎಕರೆ ಇರ್ಬೋದು. ಕೆಲವು ಜನ 118 ಎಕರೆ ಕೆರೆಗೆ ಹೋದ್ರೆ ಸುಮ್ಮನೆ ಬೆಂಗಳೂರು ದುಡ್ಕೊಂಡು ತಿಂತಿದ್ದಾರೆ ಹೇಳ ಸರ್. ಇವಾಗ ನಮಗೆ 50 ವರ್ಷದಿಂದ ಅರ್ಧಕ್ಕೆ ಮಾಡ್ಕೊಂಡು 80 ವರ್ಷ 21 ವರ್ಷ ಆಗಿ
ಅದ್ರಾಗೆ ಜೀವನ ಬದುಕಿ ಹೆಂಡ್ರ ಮಕ್ಕಳು ಕರ್ನಾಗಿ ನಮಗೆ ಕೆರೆ ಭೂಮಿ ಆದಾಗಿಂತ ಒಂದು ನಮ್ಮ ಊರಿಗೆ ಬಡವರು ಭಾಳ ಬಡವರು ಇದಾರೆ. ಒಂದು ಸೆಂಟ್ಸ್ ಭೂಮಿ ಇಲ್ಲ ಅಂಥವ್ರು ಸುತ್ತ ಒಂದು 80 ಆಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಅಕ್ರಮಕ್ಕೆ ಗಣಿಗಾರಿಕೆ ಮಾಡಿ ಇವಾಗ ಆ ಭೂಮಿನ ಕುಡಿಸಕ್ಕೆ ಬಂದಾರ. ಅದು ಬಿಟ್ಟರೆ ನಮಗೆ ಅನ್ನಲ್ಲ. ನಮ್ಮ ಊರಿಗೆ ಭಾರಿ ಅನ್ಯಾಯ ಮಾಡಿ ಅಕ್ರಮಕ್ಕೆ ಮಾಡಕ್ಕೆ ಸರ್. ನಮ್ದು ಹಳೆಕೋಟೆ ನಮ್ಮ ತಾತನವರು ತಲೆಯಲ್ಲಿಂದ ಮಾಡ್ಕೊಂಡು ಉಂಡು ಭೂಮಿ. ನಮ್ಮ ತಾತನವ್ರು ಸ್ವತ್ತು ಕಾಲಕ್ಕೆ ನಾವು 70 ವರ್ಷ ಶನಕ್ಕೆ 80 ವರ್ಷ ಇದಾವ. ಆದರೆ ನಮ್ದಂತ ಬಂದಿಲ್ಲ, ನಾವು ನಮ್ದಂತ ಮಾಡ್ಸ್ಕೊಳಕ್ಕೆ ಹೋಗಿಲ್ಲ. ನಮಗೆ ಇವಾಗ 51 ವರ್ಷ ಆದ್ರೂ ಅದ್ರ ತಂಟೆ ಹೋಗಿಲ್ಲ. ಇವಾಗ 7-8 ವರ್ಷದಿಂದ ಅಕ್ರಮ ಗಣಿಗಾರಿಕೆ ಮಾಡಿ ನಾನು ತಾಂಡಿ ನೀನು ತಾಂಡಿನಿ ಅಂತ ಮಾಡಿಸ್ಕೊಂಡು ನಮ್ಮ ಊರ ಭೂಮಿನ ಈ ಥರ ಮಾಡೋಕಚ್ಚಾರ ಸರ್. ಹೊನ್ನೂರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.